ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಧಾ ಮೋಹನ್ ಅಗರ್ವಾಲ್ ಅವರ ಮ್ಯಾಜಿಕ್ ಯಾವ ರೀತಿ ನಡೆಯುತ್ತೆ, ಯಾಕೆ ಅಂತಂದರೆ ಈ ಒಂದು BJPಯಲ್ಲಿರುವಂತಹ ಭಿನ್ನಮತಕ್ಕೆ ಒಳಬೇಗುದಿಗೆ ಅದಕ್ಕೆ ಭಾಳ ಇತಿಹಾಸ ಇದೆ. ಹಾಗಾಗಿ ಈ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಈ ಭಿನ್ನಮತವನ್ನು ಬಗೆಹರಿಸೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಿರಲಿಲ್ಲ. ರಾಧಾ ಮೋಹನ್ ಅವ್ರ ಹತ್ರ ಅದು ಏನು ಮ್ಯಾಜಿಕ್ ಇದೆ ಅನ್ನೋದನ್ನು ನೋಡಬೇಕು. ಸೊ ಅವ್ರ ಮ್ಯಾಜಿಕ್ ವರ್ಕೌಟ್ ಆದರೆ ಮುಂದಿನ 2028ರ ಚುನಾವಣೆಗೆ ಏನಾದರೂ ಪಕ್ಷ ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ. ಹೌದು. ಇನ್ನು RSS ಮತ್ತು ರಾಜ್ಯ BJP ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಕೆಂಡ ಕಾರಿದ್ದಾರೆ. BJP ಅವರು ನನ್ನ ಹೆಸರು ಹೇಳದೇ ಇದ್ರೆ ಉದ್ಯೋಗವೇ ಸಿಗೋದಿಲ್ಲ. ಅವ್ರು ಹೇಳೋದು ನಿಮ್ಗೆ RSS ಹೆಸರು ಹೇಳಿಲ್ಲ ಅಂತಂದ್ರೆ ನಿಮ್ಮನ್ನ ಯಾರು ಗೃಹ ಮಂತ್ರಿಗಳು ಅಂತ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ ನೀವು RSS ಮಾತನ್ನ ದಿನ ಬೆಳಗಾದ್ರೆ ಹೇಳ್ತೀರಿ ಅಂತ BJP ಅವ್ರು ಹೇಳೋದು. ಈ ಕಡೆ ಪ್ರಿಯಾಂಕ್ ಖರ್ಗೆ ಹೇಳೋದು ಇಲ್ಲ, ನನ್ನ ಹೆಸರು ತಗೊಳ್ಳಿಲ್ಲ ಅಂತಂದ್ರೆ ಇವ್ರಿಗೆ ಸಂಬಳನೂ ಸಿಗೋದಿಲ್ಲ, ಉನ್ನತ ಸ್ಥಾನಮಾನನೂ ಸಿಗೋದಿಲ್ಲ, ಹಂಗಾಗಿ ನನ್ನ ಹೆಸರು ತಗೊಳ್ತಾ ಇರ್ತಾರೆ. ನೋಡಿ, ಇವ್ರ ಮಕ್ಕಳು ಯಾರು ಗೋಪೂಜೆ ಮಾಡಲ್ಲ, ಗೋಮೂತ್ರ ಕುಡಿಯಲ್ಲ, ಜನಸಾಮಾನ್ಯರ ಮಕ್ಕಳನ್ನ ಮಾತ್ರ ತಳ್ತಾರೆ ಅಂತ ಏನೇನೋ ಮಾತಾಡಿದ್ದಾರೆ. ಅಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರು ದಿನಕ್ಕೊಂದು RSS ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೂ ಪಾಪ ರಾತ್ರಿ ಹೊತ್ತು ನಿದ್ದೆ ಬರಲ್ಲೇನು, ಸಮಾಧಾನ ಆಗಲ್ಲ. ವಾರದಲ್ಲಿ ಪ್ರಾಸಿಕ್ಯೂಷನ್ಗೂ ಕೇಳ್ತಾರೆ. ನೋಡಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದು. ಅದು ಇವಾಗ ಇಷ್ಟು ಬೇಗ ಆಗಲ್ಲ, ಇಷ್ಟು ಬೇಗ ಆಗಲ್ಲ. ಈ ಶಾಲು, ಈ ನಿಮ್ಮ ಗೋಶಾಲೆಗೆ ಹೋಗ್ಬೇಕು, ಗೌಮೂತ್ರ ಕುಡಿಬೇಕು, ಧರ್ಮ ರಕ್ಷಣೆ, ಗೋ ರಕ್ಷಣೆಗೆಲ್ಲ ಯಾರಿಗೆ ಬಿಡೋದು? ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಳು ಏನ್ ಮಾಡ್ತಾ ಇದಾರೆ ತೋರಿಸ್ಬಿಡಿ. ಒಂದು BJP ಲೀಡರ್ ಮಗ ಇವತ್ತು RSS ಫುಲ್ ಟೈಮ್ ಪ್ರಚಾರಕ್ಕೆ ಯಾರನ್ನ ಇದಾರ ತೋರಿಸ್ಬಿಡಿ ನನಗೆ. ಒಬ್ಬ BJP ಮಗ, ಹೌದಪ್ಪ ದಿನನಿತ್ಯ ಬೆಳಿಗ್ಗೆ ಎದ್ದು ಶಾಖಾಗಿ ಹೋಗ್ತೀರಿ, ಗೌ ಸೇವೆ ಮಾಡ್ತೀವಿ, ಗೌಮೂತ್ರ ಕುಡಿಯೋದು, ಒಬ್ಬ BJP ನಾಯಕರ ಮಗ ತೋರಿಸಿ, ಒಬ್ರು ತೋರಿಸ್ಬಿಡಿ ನಂಗೆ ಫುಲ್ ಟೈಮ್ ಪ್ರಚಾರಕ್ಕೆ. ಸುಮ್ನೆ ಯಾವ್ದೋ ಒಂದು RSS ವಿಜಯದಶಮಿ ದಿವಸ ಹೋಗ್ಬಿಟ್ಟು ಗೋಮೂತ್ರ ಕುಡಿಬೇಕಂತ ಅಲ್ಲ, ಬಡವರು ಆದ್ರೆ ಗೋಮೂತ್ರ ಕುಡಿತಾರೆ, ನೀವು ಕುಡಿಯಲ್ಲ. ನಂಗೆ ಗೊತ್ತಿಲ್ಲಪ್ಪ ಯಾರು ಗೋಮೂತ್ರ ಕುಡಿತಾರೆ ಅಂತ. ಇವ್ರು ಹೇಳಿದ್ರು ಬಡವ್ರ ಮಕ್ಕಳೆಲ್ಲ ಗೋಮೂತ್ರ ಕುಡಿತಾರ? ಇಲ್ಲ, ಅಂದ್ರೆ ದೊಡ್ಡವ್ರ ಮಕ್ಳು ಬಂದು ಇವ್ರಿಗೆ ಗೋಮೂತ್ರ ಕುಡಿದು ತೋರಿಸ್ಬೇಕೇನು? ಆವಾಗ ಇವ್ರು ಗೋರಕ್ಷಕರು ಅನ್ನೋದಕ್ಕೆ ಇವ್ರು ಸರ್ಟಿಫಿಕೇಟ್ ಕೊಡ್ತಾರೇನು ಹೋಮ್ ಮಿನಿಸ್ಟ್ರು? ಏನು ವಿಚಿತ್ರ ಏನೋ.